ಭೌಗೋಳಿಕ ಗುರುತಿಸುವಿಕೆಯ ಪ್ರಮಾಣಪತ್ರ ಅಂತ ಬಹಳ ಅದ್ಭುತವಾದಂತಹ ಒಂದು ವಿಚಾರ ಇದು. ಈ ಬಗ್ಗೆ ಇವತ್ತು ನಿಮಗೆ ಸ್ವಲ್ಪ ತಿಳಿ ಹೇಳುವ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ. ಇತ್ತೀಚೆಗೆ ನಾನು ಒಂದು ಬದನೆಕಾಯಿಯನ್ನು ತೆಕ್ಕೊಂಡು ಬಂದೆ. ಬದನೆಕಾಯಿಯಲ್ಲಿ ಒಂದು ಸ್ಟಿಕ್ಕರ್ ಇತ್ತು. ಸ್ಟಿಕ್ಕರ್ ನೋಡುವಾಗ ನನಗೆ ಆಶ್ಚರ್ಯ ಆಯಿತು, ಇದೇನಪ್ಪ ಸ್ಟಿಕ್ಕರು? ಬದನೆಕಾಯಿಯ ಮೇಲೆ ಸ್ಟಿಕ್ಕರ್ ನೋಡೋದು ನಾನು ಪ್ರಪ್ರಥಮ. ಈ ಹಿಂದೆ ಕಾಶ್ಮೀರದ ಆ್ಯಪಲ್ ಆಗಿರ್ಬೋದು ಅಥವಾ ಇನ್ನೊಂದು ಕಡೆಯ ಬಾಳೆಹಣ್ಣು ಆಗಿರ್ಬೋದು, ಇದರ ಮೇಲೆ ಒಂದು ಸ್ಟಿಕ್ಕರ್ ಇದ್ದದ್ದು ನನ್ನ ಪರಿಜ್ಞಾನಕ್ಕೆ ಬಂದಿತ್ತು. ಬದನೆಕಾಯಿಯಲ್ಲೂ ಸ್ಟಿಕ್ಕರ್ ಇದೆ ಅಂದರೆ ಏನೋ ಒಂದು ಅನುಮಾನವೂ ಆಯಿತು, ಕುತೂಹಲವೂ ಆಯಿತು. ಕುತೂಹಲದಿಂದ ಅದನ್ನು ವಿಷಯವನ್ನು ಕೆದಕಿ ಮುಂದೆ ಹೋದಾಗ ತಿಳಿದಂಥ ಅಂಶ, ಆ ಬದನೆಕಾಯಿ ಮಟ್ಟು ಎಂಬ ಉಡುಪಿ ಜಿಲ್ಲೆಯ ಒಂದು ಮಟ್ಟು ಅಂತ ಒಂದು ಜಾಗಕ್ಕೆ ಸಂಬಂಧಪಟ್ಟದ್ದು, ಅಲ್ಲಿ ಬೆಳೆಯುವಂಥ ಬದನೆಯನ್ನು ಗುರುತಿಸಿದ್ದು ಅಂತ ತಿಳಿದು ಬಂತು. ಸಹಜವಾಗಿ ಕುತೂಹಲದಲ್ಲಿ ಅದು ಏನು ಅಂತ ಕೆದಕ್ತಾ ಹೋದಾಗ ಕೆಲವು ವಿಷಯಗಳು ಪ್ರಸ್ತಾಪಕ್ಕೆ ಬಂದವು. ಉಡುಪಿಯಲ್ಲಿ ಒಂದು ಮಟ್ಟುವಿನಲ್ಲಿ ಬೆಳೆದಂತಹ ಬದನೆಕಾಯಿ, ಉಡುಪಿಯದ್ದೇ ಆದಂತಹ ಒಂದು ಮಲ್ಲಿಗೆ ಹಾಗೂ ಉಡುಪಿ ಹೆಸರಿನಲ್ಲಿ ಒಂದು ಸೀರೆ, ಈ ಮೂರಕ್ಕೂ ಕೂಡ ಭೌಗೋಳಿಕವಾಗಿ ಗುರುತಿಸಲ್ಪಟ್ಟಂತಹ ಪ್ರಮಾಣಪತ್ರ ಇದೆ. ಸಹಜವಾಗಿ ಇದು ಏನು ಪ್ರಮಾಣಪತ್ರ, ಯಾಕೆ ಮತ್ತು ಹೇಗೆ ಸಿಗ್ತದೆ ಎಂಬುದರ ಬಗ್ಗೆ ನಾನು ಆಲೋಚಿಸ್ತಾ ಹೋದೆ. ನಿಮಗೆಲ್ಲ ತಿಳಿದಂತೆ ನಾವು ಮೊದಲಿಗೆ ನಮ್ಮ ಹಿತ್ತಲಲ್ಲೇ ನಮಗೆ ಬೇಕಾದಂತಹ ಹಳದಿಯ ಗಿಡಗಳನ್ನು, ಅರಶಿನ ಅಂತ ನಾವು ಏನು ಕರಿತೇವೆ, ಅದರ ಗಿಡಗಳನ್ನು ಬೆಳೀತಾ ಇದ್ದೆವು. ಕಾಲ ಕಾಲಕ್ಕೆ ಅದರ ಉಪಯೋಗವನ್ನು ಕೂಡ ಮಾಡ್ತಾ ಇದ್ದೆವು. ಆದರೆ ಅದೇ ಹಳದಿಗೆ ಅಮೇರಿಕಾ ದೇಶದವರು ಅದಕ್ಕೆ ಬೇಕಾದಂತಹ ಭೌಗೋಳಿಕ ಅಂಶವನ್ನು ಕಂಡುಹಿಡಿದು ಅವರಿಗೆ ಅವರ ಪ್ರಮಾಣಪತ್ರವನ್ನು ಅವರು ದೊರಕಿಸಿಕೊಟ್ಟಿದ್ದಾರೆ. ಅಂದರೆ ಇನ್ನು ಮುಂದಕ್ಕೆ ಹಳದಿಯನ್ನು ನಾವು ಬೆಳಿಬೇಕು ಅಂತೇಳಿದರೆ ನಾವು ಅವರ ಪರ್ಮಿಷನ್ ತಗೊಳ್ಳದೇ ಇದ್ದರೆ ನಾವು ಬೆಳೆದಂಥ ಹಳದಿಯನ್ನು ನಾವು ಮಾರಾಟ ಮಾಡಲಿಕ್ಕೆ ಆಗುವುದಿಲ್ಲ ಎಂಬುದು ಕಾನೂನಿನ ಚೌಕಟ್ಟಿನ ಒಳಗೆ ಬರುವಂತಹ ಒಂದು ವಿಷಯ. ಹಾಗಾದರೆ ನಮ್ಮಲ್ಲಿ ಬೇಕಾದಷ್ಟು ಅಂಥ ವಸ್ತುಗಳಿವೆ. ಆ ಎಲ್ಲ ವಸ್ತುಗಳಿಗೆ ನಾವು ಭೌಗೋಳಿಕವಾಗಿ ಪ್ರಮಾಣಪತ್ರವನ್ನು ಗುರುತಿಸುವ ಮೂಲಕ ಪ್ರಮಾಣಪತ್ರವನ್ನು ಪಡೆಯಲಿಕ್ಕೆ ಸಾಧ್ಯ ಉಂಟಾ ಎಂಬ ಒಂದು ಪ್ರಶ್ನೆ ನಮ್ಮೆಲ್ಲರ ಎದುರಾಗ್ತದೆ. ಈ ಪ್ರಮಾಣಪತ್ರ ಅಂತ ಹೇಳುವಾಗ ಅದರಲ್ಲಿ 3 ವಿಧ ಇದೆ. ಯಾವುದೇ ಒಬ್ಬ ವಿಜ್ಞಾನಿ ಹೊಸ ಒಂದು ಆವಿಷ್ಕಾರವನ್ನು ಮಾಡಿದಾಗ ಆ ಆವಿಷ್ಕಾರದ ಗುಟ್ಟನ್ನು ತನ್ನಲ್ಲಿ ಇಟ್ಟುಕೊಂಡು ಅದನ್ನು ತನ್ನ ಹೆಸರಲ್ಲೇ ಮಾಡ್ಕೊಳ್ಳಿಕ್ಕೆ ಆಗ್ತದಾ ಎಂಬುದು ಒಂದು ಪ್ರಶ್ನೆ. ಯಾರೊಬ್ಬ ಒಳ್ಳೆಯ ಬರಹಗಾರ ಒಂದು ಬರಹವನ್ನು ಬರೆದಿದ್ದಾನೆ, ಅದನ್ನು ಇನ್ನೊಬ್ಬರು ಉಪಯೋಗಿಸುವ ಬದಲು ಇವನ ಹೆಸರನ್ನು ಅವರು ರೆಫರ್ ಮಾಡಬೇಕು ಎಂಬುದಕ್ಕೆ ಏನಾದರೂ ಪ್ರೊಟೆಕ್ಷನ್ ಇದೆಯಾ ಎಂಬುದು ಎರಡನೇ ಪ್ರಶ್ನೆ. ಒಬ್ಬ ಒಳ್ಳೆಯ ಚಿತ್ರ ಬರೀತಾನೆ, ಚಿತ್ರಕಾರ, ಆ ಚಿತ್ರ ಅವನ ಹೆಸರಲ್ಲೇ ಇರಬೇಕು ಎಂಬುದನ್ನು ಅವನು ಪ್ರಮಾಣೀಕರಿಸಲಿಕ್ಕೆ ಸಾಧ್ಯತೆ ಉಂಟಾ ಎಂಬುದು ಮೂರನೇ ಪ್ರಶ್ನೆ. ಮತ್ತು ಕೆಲವೆಲ್ಲ ಜಾಗಕ್ಕೆ ಸಂಬಂಧಪಟ್ಟ ಹಾಗೆ ಅಥವಾ ನಾವು ಭೌಗೋಳಿಕವಾಗಿ ಗುರುತಿಸಲ್ಪಡುವಂಥ ಕೆಲವು ಲ್ಯಾಂಡಿಗೆ ಸಂಬಂಧಪಟ್ಟ ಹಾಗೆ ಕೆಲವು ವಸ್ತುಗಳು ದೊರಕ್ತದೆ. ಅದನ್ನು ನಮ್ಮದು ಅಂತ ಹೇಳಲಿಕ್ಕೆ ಪ್ರಮಾಣಪತ್ರ ಏನಾದರೂ ಸಿಗುತ್ತದೆ? ಇದು 4ನೇ ಪ್ರಶ್ನೆ. ಒಬ್ಬ ಅವನ ರೈಟನ್ನು, ಇದನ್ನು ನಾವು ಇಂಟೆಲೆಕ್ಚುವಲ್ ಪ್ರಾಪರ್ಟಿ ರೈಟ್ ಅಂತ ಕರಿತೇವೆ, 4 ವಿಧದಲ್ಲಿ ಅದನ್ನು ಪಡೀಲಿಕ್ಕೆ ಆಗ್ತದೆ. ಸೈಂಟಿಸ್ಟ್ ಏನು ಹೊಸತನ ಕಂಡುಹಿಡಿತಾನೆ ಅದನ್ನು ಅವನ ಹೆಸರಲ್ಲಿ ಪೇಟೆಂಟ್ ಅಂತ ಮಾಡಲಿಕ್ಕೆ ಸಾಧ್ಯ ಇದೆ. ಯಾವುದೇ ಒಂದು ಸೈಂಟಿಫಿಕ್ ವಿಷಯಗಳು ಅಥವಾ ವೈಜ್ಞಾನಿಕವಾಗಿ ಆದಂಥ ಆವಿಷ್ಕಾರಕ್ಕೆ ನಾವು ಪೇಟೆಂಟನ್ನು ಕೊಡಲಿಕ್ಕೆ ಸಾಧ್ಯ ಉಂಟು. ಯಾವುದೇ ಒಂದು ಒಳ್ಳೆಯ ಬರಹ ಇದ್ದರೆ ಅದನ್ನು ಕೂಡ ನಮ್ಮ ಹೆಸರಲ್ಲಿ ನಾವು ದಾಖಲೀಕರಿಸ್ಬೋದು, ಅದನ್ನು ಕಾಪಿರೈಟ್ ಅಂತ ಕರಿತೇವೆ. 3ನೇದು ಇರುವುದು ಯಾವುದೋ ಒಂದು ವಸ್ತು, ಭೌಗೋಳಿಕವಾಗಿ ಸಿಗುವಂಥ ವಸ್ತು. ಭೌಗೋಳಿಕವಾಗಿ ಸಿಗುವಂಥ ವಸ್ತು ಆ ಭೌಗೋಳಿಕ ಹಿನ್ನೆಲೆಯನ್ನು ಪಡೆದಿದ್ದರೆ ಅಥವಾ ಆ ಹಿನ್ನೆಲೆ ಮೂಲಕ ಅದು ಪ್ರಸಿದ್ಧಿಗೆ ಬರ್ತದೆ ಅಂತಾದರೆ ಅವುಗಳನ್ನು ಭೌಗೋಳಿಕ ಗುರುತಿಸುವಿಕೆ ಅಂತ ಕರಿತೇವೆ. ನಾನು ಆಗ ಹೇಳಿದ ಈ ಮಟ್ಟುವಿನ ಬದನೆಕಾಯಿ ಆಗಿರ್ಬೋದು, ಉಡುಪಿಯ ಮಲ್ಲಿಗೆ ಆಗಿರ್ಬೋದು ಅಥವಾ ಉಡುಪಿಯ ಸೀರೆ ಆಗಿರ್ಬೋದು, ಈ 3ಕ್ಕೂ ಭೌಗೋಳಿಕವಾಗಿ ಗುರುತಿಸಲ್ಪಟ್ಟ ಪ್ರಮಾಣಪತ್ರ ಇದೆ. ಹಾಗಾದರೆ ಇದನ್ನು ಪಡ್ಕೊಳ್ಳೋದು ಹೇಗೆ? ಇದನ್ನು ಪಡೀಲಿಕ್ಕೆ ಸಾಧ್ಯ ಉಂಟಾ? ಎಲ್ಲ ವಿಷಯಗಳಿಗೂ, ಎಲ್ಲ ವಸ್ತುಗಳಿಗೂ ಅವುಗಳದ್ದೇ ಆದಂಥ ಗುಣವಿಶೇಷಗಳಿರ್ತದೆ. ಆ ಗುಣವಿಶೇಷಗಳು ಕೆಲವು ಸಲ ಅದನ್ನು ಮಾಡುವ ಕ್ರಮದಲ್ಲಿ ಆಗಿರ್ಬೋದು ಅಥವಾ ಅದಕ್ಕೆ ಉಪಯೋಗಿಸಿದಂಥ ವಸ್ತುಗಳದ್ದಾಗಿರ್ಬೋದು ಅಥವಾ ಅದನ್ನು ಮಾರಾಟ ಮಾಡುವ ಕ್ರಮದಲ್ಲಾಗಿರ್ಬೋದು ಅಥವಾ ಅದನ್ನು ಬೆಳೆದ ವಿಶೇಷತೆ, ಅದು ಜಾಗದ ಮಹಿಮೆ ಅಂತೇಳಿ ಹೇಳ್ಬೋದು.
ಯಾವಾಗ ಒಂದು ವಸ್ತುವನ್ನು ನಾವು ಜಾಗದ ಮೂಲಕ ಗುರುತಿಸ್ತೇವೋ ಅವುಗಳಿಗೆ ಭೌಗೋಳಿಕ ಗುರುತಿಸುವಿಕೆಯ ಪ್ರಮಾಣಪತ್ರವನ್ನು ಕೊಡಲಿಕ್ಕೆ ಸಾಧ್ಯತೆ ಇದೆ. ಆದರೆ ಅದನ್ನು ಪಡೆಯುವುದು ಹೇಗೆ? ಎಲ್ಲರೂ ಬೇರೆ ಬೇರೆ ರೀತಿಯಲ್ಲಿ ಬೆಳೀತಾರೆ. ಆ ಬೇರೆ ಬೇರೆ ರೀತಿಯಲ್ಲಿ ಬೆಳೆದಾಗ ಆ ವಸ್ತುವಿಗೆ ಅಥವಾ ಆ ಬೆಳೆಗೆ ಈ ರೀತಿಯ ಪ್ರಮಾಣಪತ್ರ ಕೊಡಲಿಕ್ಕೆ ಸಾಧ್ಯತೆ ಇದೆಯಾ? ಇದು ಬಹಳ ಸುಲಭ ಸಾಧ್ಯವಾದಂಥ ಕೆಲಸ. ಪ್ರಪ್ರಥಮವಾಗಿ ನಾವು ಏನು ಮಾಡಬೇಕು ಅಂದರೆ, ಒಂದು ವಸ್ತುವನ್ನು ನಾವು ಗುರುತಿಸುವ ರೀತಿಯನ್ನು ನಾವು ದಾಖಲೀಕರಿಸಬೇಕು. ಉದಾಹರಣೆಗೆ, ಈಗ ಒಂದು ಕಡೆಯಲ್ಲಿ ಒಂದು ಭತ್ತದ ಬೆಳೆಯನ್ನು ಬೆಳೀತಾರೆ ಅಂತ ಆದರೆ, ಆ ಭತ್ತದ ಬೆಳೆಗೆ ಒಂದು ವಿಶೇಷ ಹೆಸರಿರ್ತದೆ. ಊರಿಗೆ ಸಂಬಂಧಪಟ್ಟ ಹಾಗೋ, ಜಾಗಕ್ಕೆ ಸಂಬಂಧಪಟ್ಟ ಹಾಗೋ, ಅಥವಾ ಇನ್ಯಾವುದೋ. ನಾವೀಗ ಅಡಿಕೆ ಬೆಳೆಯಲ್ಲಿ ಅಡಿಕೆಗೆ ಸಂಬಂಧಪಟ್ಟ ಹಾಗೆ ಅನೇಕ ರೀತಿಯ ವಿವಿಧತೆಗಳನ್ನು ನಾವು ಕಂಡುಕೊಳ್ತೇವೆ. ಭತ್ತದಲ್ಲೂ ಇದೆ, ಬಾಳೆಹಣ್ಣಲ್ಲೂ ಇದೆ, ತರಕಾರಿಗಳಲ್ಲೂ ಇದೆ, ಹೂವಿನಲ್ಲೂ ಇದೆ. ಇದೆಲ್ಲವೂ ಕೆಲವು ಸಲ ಭೌಗೋಳಿಕ ಅಂಶಕ್ಕೆ ಹೊಂದಾಣಿಕೆ ಆಗಿಕೊಂಡು ಆಗುವಂತಹ ವಸ್ತುಗಳು ಅಥವಾ ವಿಶೇಷತೆಗಳು. ಪ್ರಪ್ರಥಮವಾಗಿ ಅದನ್ನು ಗುರುತಿಸುವ ಕಾರ್ಯ ನಮ್ಮಿಂದ ಆಗಬೇಕು. ಗುರುತಿಸುವುದಂದರೆ ಹೇಗೆ? ಹೆಚ್ಚಿನ ಕಡೆಗಳಲ್ಲಿ ಆ ವಸ್ತುಗಳು ಅಥವಾ ಬೆಳೆಗಳಿಗೆ ಆ ಊರಿನ ಹೆಸರು ಅಂಟಿಕೊಂಡಿರ್ತದೆ. ಆ ಊರಿನ ಹೆಸರು ಯಾವಾಗ ಅಂಟಿಕೊಂಡಿರ್ತದೋ ಆಗ ನಾವು ಏನನ್ನು ಕಂಡುಕೊಳ್ಬೇಕಂದ್ರೆ, ಊರಿನ ಹೆಸರು ಮತ್ತು ಈ ಬೆಳೆಗೆ ಸಂಬಂಧ ಇದೆ. ಆ ಸಂಬಂಧದ ಕೊಂಡಿಯನ್ನು ಹುಡುಕ್ತಾ ಹೋಗಬೇಕು. ನಮಗೆ ಪ್ರಮಾಣಪತ್ರ ಸಿಗುವ ಒಂದು ಉದ್ದೇಶ ಉಂಟು ಅಂತ ಆದರೆ ಆ ಕೊಂಡಿಯನ್ನು ಹುಡುಕ್ತಾ ಹೋಗಬೇಕು. ಪ್ರತಿಯೊಂದಕ್ಕೂ ಅದರದ್ದೇ ಆದಂತಹ ಒಂದು ಹಿಸ್ಟ್ರಿ ಅಂತ ಏನು ನಾವು ಕರಿತೇವೆ, ಅದು ಇದ್ದೇ ಇರ್ತದೆ. ಆ ಹಿಸ್ಟ್ರಿ ಹೇಗೆ ನೀವು ದೊರಕಿಸಿಕೊಳ್ತೀರಿ ಅಂದರೆ, ಅದಕ್ಕೆ ಬೇಕಾದಂತಹ ಡಾಕ್ಯುಮೆಂಟ್ಗಳು, ಅದಕ್ಕೆ ಬೇಕಾದಂಥ ರೈಟಪ್ಗಳು, ಅದಕ್ಕೆ ಬೇಕಾದಂತಹ ವಿಷಯವನ್ನು ಸಂಗ್ರಹ ಮಾಡಬೇಕು. ಇದು ಪ್ರಪ್ರಥಮ ಹೆಜ್ಜೆ. ವಿಷಯ ಸಂಗ್ರಹಣೆ ಮಾಡುವಾಗ ಅದರ ಬಗ್ಗೆ ತಿಳಿದವರಿಂದ ನಾವು ವಿಷಯವನ್ನು ಕಲೆ ಹಾಕಬೇಕು. ಅದರ ಬಗ್ಗೆ ಅದನ್ನು ಉಪಯೋಗಿಸಿದವರು, ಅದರ ರುಚಿ, ಅದರ ಟೆಕ್ಸ್ಚರ್ಸು ಯಾವುದೆಲ್ಲ ಇದೆ ಆ ವಿಶೇಷತೆಗಳನ್ನು ನಾವು ಪಟ್ಟಿ ಮಾಡಬೇಕು. ಒಮ್ಮೆ ವಿಶೇಷತೆಗಳನ್ನು ಪಟ್ಟಿ ಮಾಡಿದ ಮೇಲೆ ಅದು ಬೆಳೆಯಾಗಿದ್ದರೆ ಬೆಳೆಯುವ ಕ್ರಮವನ್ನು ಅದಕ್ಕೆ ಸರಿಯಾಗಿ, ಅಂದರೆ ಅದಕ್ಕೆ ಬೇಕಾದಂಥ ನೀರು ಕೊಡುವ ವಿಷಯದಲ್ಲಿ ಆಗಿರ್ಬೋದು, ಗೊಬ್ಬರ ಹಾಕುವ ವಿಷಯದಲ್ಲಿ ಆಗಿರ್ಬೋದು, ಅಥವಾ ಜಾಗವನ್ನು ತಯಾರಿ ಮಾಡುವಂತಹ ವಿಷಯಗಳಾಗಿರ್ಬೋದು, ಇದೆಲ್ಲವನ್ನು ಕೂಲಂಕುಷವಾಗಿ ನಾವು ರೆಕಾರ್ಡ್ ಮಾಡಬೇಕು. ಒಮ್ಮೆ ರೆಕಾರ್ಡ್ ಆದ ಮೇಲೆ, ಅಂದರೆ ಒಂದು ಸೀಸನಲ್ಲಿ ಆಗುವಂತಹ ಕಾರ್ಯಕ್ರಮ ಇದು, ಎಲ್ಲವನ್ನು ರೆಕಾರ್ಡ್ ಆದ ಮೇಲೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಯಾರು ಆಥರ್ಸ್ ಇದ್ದಾರೆ, ಅದಕ್ಕೆ ಸಂಬಂಧಪಟ್ಟ ಹಾಗೆ ಯಾವ ಸಂಸ್ಥೆ ಮುಂದೆ ಬರ್ತದೆ, ಆ ಸಂಸ್ಥೆಯೊಂದಿಗೆ ಕೂತು ಈ ಬಗ್ಗೆ ಚರ್ಚೆ ನಡೆಸಿ ಇಂತಹ ಒಂದು ಬೆಳೆ ಬೇರೆ ಎಲ್ಲಿಯೂ ಆಗುವುದಿಲ್ಲ ಎಂಬುದಕ್ಕೆ ದೃಢೀಕರಣ ಅವಶ್ಯಕತೆ ಇದೆ. ಸರ್ವೇ ಸಾಮಾನ್ಯವಾಗಿ ಇಂತಹ ಕೆಲಸ ಮಾಡಬೇಕು ಅಂತೇಳಿ ಆದರೆ ಒಂದು ಸೀಸನ್ ಬೇಕು. ಈಗ ಭತ್ತ ಬೆಳೆಯುವ ಸೀಸನ್ ಅಂಥೇಳಿ ಆದರೆ ಮಳೆಗಾಲ ಪ್ರಾರಂಭದಲ್ಲಿ ನಾವು ನಾಟಿ ಮಾಡ್ತೇವೆ. ಆ ಮೂಲಕ ಬೆಳೆಯನ್ನು ಅಥವಾ ಬಿತ್ತಿ ಅದರ ಬೆಳೆಯನ್ನು ಬೆಳೀತೇವೆ. ಹೆಚ್ಚಿನ ಕಡೆಗಳಲ್ಲಿ ಸಾಧಾರಣ 4 ತಿಂಗಳಿನ ಅವಧಿ ಇದಕ್ಕೆ ಬೇಕು. ಆ 4 ತಿಂಗಳಿನ ಅವಧಿಯಲ್ಲಿ ಪ್ರತಿ ವಿಷಯಗಳನ್ನು ಕೂಡ ನಾವು ದಾಖಲೀಕರಿಸಿಕೊಳ್ಬೇಕು. ಒಮ್ಮೆ ದಾಖಲಾತಿ ಆದ ಮೇಲೆ ಆ ಹೆಸರಿನೊಂದಿಗೆ ಇರುವಂತಹ ಈ ದಾಖಲಾತಿಗಳನ್ನು ನಮ್ಮ ದೇಶದಲ್ಲಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ವಿಶೇಷ ಕೋರ್ಟ್ ಕೂಡ ಇದೆ. ಆ ಕೋರ್ಟ್ ಇರುವುದು ನಮ್ಮ ಹತ್ತಿರದ ಚೆನ್ನೈಗೆ ಅದನ್ನು ಸಬ್ಮಿಟ್ ಮಾಡಬೇಕು. ಒಮ್ಮೆ ಸಬ್ಮಿಟ್ ಮಾಡಿದ ಮೇಲೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಹಿಯರಿಂಗ್ ನಡೀತದೆ. ಹಿಯರಿಂಗ್ ಅಂದರೆ ಅದರ ಬಗ್ಗೆ ವಿಶ್ಲೇಷಣೆ ನಡೀತದೆ. ತಜ್ಞರು ಅಲ್ಲಿರ್ತಾರೆ. ಆ ತಜ್ಞರು ಇದರ ಬಗ್ಗೆ ಇದರ ದಾಖಲಾತಿಗಳು ಸರಿ ಇದೆಯೋ ಇಲ್ಲವೋ ನೋಡ್ತಾರೆ, ಇದರ ಪ್ರಾಸೆಸ್ ಸರಿ ಇದೆಯೋ ಇಲ್ಲವೋ ನೋಡ್ತಾರೆ, ಮತ್ತು ಈ ಬೆಳೆಯೊಂದಿಗೆ ಈ ಹೆಸರನ್ನು ಜೋಡಿಸಬಹುದಾ ಇಲ್ಲವೋ ಎಂಬುದರ ಬಗ್ಗೆ ಕೂಡ ಕೂಲಂಕುಷವಾಗಿ ಪರೀಕ್ಷೆ ನಡೆಸ್ತಾರೆ. ಆ ಪರೀಕ್ಷೆಯಲ್ಲಿ ಅದು ಉತ್ತೀರ್ಣ ಆಯಿತು ಅಂತೇಳಿ ಆದರೆ ಚೆನ್ನೈಯಿಂದ ಅದಕ್ಕೆ ಒಂದು ಪ್ರಮಾಣಪತ್ರವನ್ನು ಅವರು ಕೊಡ್ತಾರೆ. ಈ ಪ್ರಮಾಣಪತ್ರವನ್ನು ನಾವು ಭೌಗೋಳಿಕ ಗುರುತಿಸುವಿಕೆ ಅಂತೇಳಿಯೇ ಕರೆಯುವಂಥದ್ದು, ಅಥವಾ GI ಅಂತ ಅದನ್ನು ಕರಿತೇವೆ, ಜಿಯೋಗ್ರಾಫಿಕಲ್ ಇಂಡಿಕೇಷನ್ ಅಂತ. ಒಮ್ಮೆ ನಿಮಗೆ GI ಸಿಕ್ಕಿದರೆ ಇದು ಒಂದು ಭಾಗ ಮಾತ್ರ, ಇದನ್ನು ಪಾರ್ಟ್ A ಅಂತ ಕರೆಯುವಂಥದ್ದು. ಈ ಪಾರ್ಟ್ A ಇದ್ದರೆ ಆ ಪ್ರದೇಶದಲ್ಲಿ ಆ ಒಂದು ಬೆಳೆಯನ್ನು ಬೆಳೆಯಲಿಕ್ಕೆ ನಿಮಗೆ ಅನುಮತಿ ಇದೆ ಅಂತ ಅರ್ಥ, ಅಥವಾ ನಿಮ್ಮ ಬೆಳೆಯನ್ನು ಆ ಪ್ರದೇಶದೊಂದಿಗೆ ಗುರುತಿಸಬಹುದು ಎಂಬುದಕ್ಕೆ ಪ್ರಮಾಣಪತ್ರ ಕೊಡ್ತಾರೆ. ಆದರೆ ಅಷ್ಟೇ ಸಾಕಾಗೋದಿಲ್ಲ. ಅದರಲ್ಲಿ 2ನೇ ಭಾಗ ಇದೆ, ಅದನ್ನು ಭಾಗ B ಅಂತ ಕರೀತೇವೆ. ಒಂದು ವೇಳೆ ನೀವೊಂದು ಪ್ರದೇಶದಲ್ಲಿ ಬೆಳೆದಂಥ ಬೆಳೆಯನ್ನು ಮಾರುಕಟ್ಟೆಗೆ ಕೊಡಬೇಕು ಅಂತೇಳಿದರೆ
ನೀವೇ ಅದನ್ನು ಯಾಕೆ ಮಾರುಕಟ್ಟೆಗೆ ಕೊಡಬೇಕು, ಅಥವಾ ನೀವೇ ಅದರಲ್ಲಿ ಆಥರೈಸ್ಡ್ ಅಥವಾ ಅಧಿಕೃತ ಮಾರಾಟಗಾರರು ಅಂತ ಆಗಬೇಕಾದ್ರೆ ಫಾರ್ಮ್ ಬಿ ಅಂತ ಇದೆ, ಅದನ್ನು ನೀವು ತುಂಬಬೇಕು. ಫಾರ್ಮ್ ಬಿ ಎಂಬುದು ಬಹಳ ಸರಳೀಕೃತವಾಗಿ ಇರುವಂತಹ ಒಂದು ಅಂಶ. ಇದರಲ್ಲಿ ನೀವು ಆ ಬೆಳೆಯನ್ನು ದಾಸ್ತಾನು ಮಾಡುವುದಾಗಲಿ ಅಥವಾ ಆ ಬೆಳೆಯನ್ನು ಮಾರಾಟ ಮಾಡುವುದಾಗಲಿ ಅಥವಾ ಬೆಳೆಯನ್ನು ಬೆಳೆಯುವುದಾಗಲಿ, ಈ 3 ಇದಕ್ಕೂ ಕೂಡ 3 ವಿಷಯಕ್ಕೂ ಸಂಬಂಧಪಟ್ಟ ಹಾಗೆ ನೀವು ನಿಮ್ಮ ಇನ್ಫಾರ್ಮೇಷನನ್ನು ಕೊಡಬೇಕು, ನಿಮ್ಮ ವಿಷಯಗಳನ್ನು ಅದರಲ್ಲಿ ಬರೀಬೇಕು. ಭಾಳ ಸರಳವಾಗಿ ಇರುವಂಥ ಒಂದು ಫಾರ್ಮ್ ಇದು, ಫಾರ್ಮ್ ಬಿ ಅಂತ ಕರಿತೇವೆ. ಒಮ್ಮೆ ಫಾರ್ಮ್ ಬಿಯನ್ನು ತುಂಬಿದ ಮೇಲೆ ಕೇವಲ 10 ರೂಪಾಯಿಯನ್ನು ಕೊಟ್ಟು ಇದೇ ಚೆನ್ನೈಯ GI ರಿಜಿಸ್ಟ್ರೇಷನಿಗೆ ಅದನ್ನು ನಾವು ಕೊಡಬೇಕಾಗತ್ತೆ. ಅಲ್ಲಿ ಇದೇ ರೀತಿಯ ಹಿಯರಿಂಗ್ ಆಗಿ ನಿಮಗೆ ಅದನ್ನು ಪ್ರಮಾಣ ಪತ್ರವನ್ನು ಅವರು ಕೊಡ್ತಾರೆ. ಅಲ್ಲಿಗೆ GI ಎಂಬುದು ಕಂಪ್ಲೀಟ್ ಆಗ್ತದೆ. ಅಂದರೆ ಜಿಯೋಗ್ರಾಫಿಕಲ್ ಇಂಡಿಕೇಷನ್, ಭೌಗೋಳಿಕ ಗುರುತಿಸುವಿಕೆಯ ಪ್ರಮಾಣಪತ್ರ ದೊರಕಬೇಕು ಅಂತೇಳಿ ಆದರೆ ಕೇವಲ ಫಾರ್ಮ್ ಎ ಮಾತ್ರ ಸಾಕಾಗುವುದಿಲ್ಲ, ಫಾರ್ಮ್ ಬಿ ಕೂಡ ಬೇಕಾಗತ್ತೆ. ಈಗ ಫಾರ್ಮ್ ಬಿ ಇದ್ದರೆ ಏನು ಲಾಭ? ಖಂಡಿತವಾಗಿ ಇದರಲ್ಲಿ ಲಾಭ ಇದೆ. ಯಾವುದೇ ಒಂದು ಭೌಗೋಳಿಕವಾಗಿ ಗುರುತಿಸಿದಂತಹ ವಸ್ತುಗಳನ್ನು ಅಥವಾ ಬೆಳೆಯನ್ನು ಮಾರಾಟ ಮಾಡಲಿಕ್ಕೆ ನೀವು ಅಧಿಕೃತರು ಎಂಬ ಅಧಿಕೃತ ಪ್ರಮಾಣ ಪತ್ರ ನಿಮಗೆ ಸಿಗ್ತದೆ. ಹಾಗಿದ್ದಾಗ ಈಗೆಲ್ಲ ಏನಾಗ್ತದೆ ಅಂದರೆ ಒಂದು ಹೆಸರನ್ನು ತಗೊಂಡು ಅಥವಾ ಒಂದು ಊರಿನ ಹೆಸರನ್ನು ಜೋಡಿಸಿಕೊಂಡು ಅದು ಇಲ್ಲಿದೆ ಅಂತೇಳಿ ಹೇಳಿ ಮಾರಾಟ ಮಾಡುವಂತಹ ಒಂದು ಕಳ್ಳ ಸಂತೆ ಬಹಳ ಜೋರಾಗಿ ನಡೀತಾ ಇದೆ. ಆ ಕಳ್ಳ ಸಂತೆಯಲ್ಲಿ ನೀವು ಅಧಿಕೃತರು ಅಂತೇಳಿ ಹೇಳಿಕೊಂಡು ಆ ಕಳ್ಳ ಸಂತೆಕೋರರನ್ನು ನೀವು ಲೀಗಲಿ ಅವರನ್ನು ಮಟ್ಟ ಹಾಕಲಿಕ್ಕೆ ಇದು ಸಹಾಯ ಮಾಡ್ತದೆ. ಮಟ್ಟುವಿನ ಕತೆ ನಾನು ಈಗಾಗಲೇ ಹೇಳಿದ್ದೆ. ಮಟ್ಟುವಲ್ಲಿ ಏನಾಗ್ತಾ ಇತ್ತು ಅಂದರೆ ಅವರ ಬದನೆಕಾಯಿ ಮಾರುಕಟ್ಟೆಗೆ ಬಂದಾಗ ಅದೇ ರೀತಿಯ ಬದನೆಕಾಯಿ ಬೇರೆ ಬೇರೆ ಕಡೆಯಿಂದ ಬರ್ತಾಯಿತ್ತು. ಅದನ್ನು ಮಾರಾಟ ಮಾಡುವವರು ಎಲ್ಲವನ್ನು ಮಟ್ಟುವಿನ ಗುಳ್ಳ ಅಂತಲೇ ಮಾರಾಟ ಮಾಡ್ತಾಯಿದ್ರು. ಇದರಿಂದ ಮಟ್ಟುವಿನ ರೈತರಿಗೆ ತುಂಬ ನಷ್ಟ ಆಗ್ತಾಯಿತ್ತು. ಯಾಕಂದರೆ ಬಹಳ ಒಳ್ಳೆಯ ಗುಣಮಟ್ಟ ಇರುವಂತಹ ಮಟ್ಟುವಿನ ಬದನೆ ಅದನ್ನು ಇನ್ನೊಂದು ಬದನೆಯೊಂದಿಗೆ ಮಾರಾಟ ಮಾಡುವಾಗ ಖಂಡಿತವಾಗಿಯೂ ಅವರ ಬದನೆಗೆ ಬೇಕಾದಂತಹ ಒಂದು ಮಾನ್ಯತೆ ಸಿಗ್ತಾ ಇರಲಿಲ್ಲ. ಆ ಮಾನ್ಯತೆಗೋಸ್ಕರ ಅವರಲ್ಲಿ ಭೌಗೋಳಿಕವಾಗಿ ಗುರುತಿಸುವಿಕೆಯ ಪ್ರಮಾಣಪತ್ರವನ್ನು ಪಡೆಯುವಲ್ಲಿ 2010ನೇ ಇಸವಿಯಲ್ಲಿ ಈ ಒಂದು ಕಾರ್ಯ ನಡೆಯಿತು. 2011ರಲ್ಲಿ ಅವರಿಗೆ GI ಟ್ಯಾಗ್ ಸಿಕ್ಕಿತು. 2011ರಲ್ಲಿ ಸಿಕ್ಕಿದ ಮೇಲೆ ಕೂಡ ಅವರೇನು ಅಂತ ದೊಡ್ಡ ಕೆಲಸಗಳನ್ನು ಮಾಡಲಿಲ್ಲ. ಆದರೆ 2018ರಲ್ಲಿ ಎಲ್ಲರೂ ಒಟ್ಟಾಗಿ ನಮ್ಮ ಮಣಿಪಾಲ ವಿಶ್ವವಿದ್ಯಾನಿಲಯ ಕೂಡ ಅದರಲ್ಲಿ ಸಹಭಾಗಿಯಾಗಿ ಅವರಿಗೆ GIಯನ್ನು ಉಪಯೋಗಿಸುವುದು ಹೇಗೆ ಎಂಬುದರ ಬಗ್ಗೆ ಕೂಲಂಕುಷವಾಗಿ ನಾವೆಲ್ಲ ಚರ್ಚೆ ನಡೆಸಿದ ಮೇಲೆ ಮಟ್ಟುವಿನ ಗುಳ್ಳಕ್ಕೆ, ಗುಳ್ಳ ಅಂದರೆ ಇಲ್ಲಿ ಬದನೆ ಎಂಬ ಅರ್ಥದಲ್ಲಿ ಅದನ್ನು ಗುಳ್ಳ ಅಂತ ಕೂಡ ಇಲ್ಲಿ ಕರೀತಾರೆ, ಮಟ್ಟುವಿನ ಗುಳ್ಳಕ್ಕೆ ಸ್ಟಿಕ್ಕರ್ ಹಾಕುವ ಮೂಲಕ ಆ ಸ್ಟಿಕ್ಕರನ್ನು ನಾವು GI ಟ್ಯಾಗ್ ಅಂತ ಕರೀತೇವೆ. ನಮಗೆ ಏನು ಲಾಭ ಆಯಿತು ಅಂದರೆ ಬೇರೆ ಬದನೆಯೊಂದಿಗೆ ಇದನ್ನು ಮಾರಾಟ ಮಾಡದ ಹಾಗೆ ಅಥವಾ ಮಾರಾಟ ಮಾಡುವುದಕ್ಕೆ ನಿಷೇಧ ಹೇರಿದಂತಹ ಒಂದು ಪರಿಸ್ಥಿತಿ ನಮ್ಮಲ್ಲಿ ಉಂಟಾಯಿತು. ಆಗ ಮಟ್ಟುವಿನ ಗುಳ್ಳ ಅಂತ ಹೇಳಿದ ಕೂಡ ನೋಡಿದ ಕೂಡ ಗೊತ್ತಾಗ್ತದೆ. ಯಾಕಂದರೆ ಅದರಲ್ಲಿ ಒಂದು ಸ್ಟಿಕ್ಕರ್ ಇದೆ. ಆ ಸ್ಟಿಕ್ಕರನ್ನು ನೋಡಿದ ಕೂಡಲೇ ಪ್ರತಿಯೊಬ್ಬರು ಯಾರು ಅದನ್ನು ಕೊಂಡುಕೊಳ್ತಾನೋ ಅವನಿಗೆ ಇದು ಮಟ್ಟುವಿಂದೇ ಅಧಿಕೃತ ಅಂಥೇಳಿ ಆ ಅಧಿಕೃತಗೊಳಿಸುವಂಥ ಒಂದು ಕಾರ್ಯ ನಮ್ಮಲ್ಲಿ ನಡೆಯಿತು. ಏನು ಲಾಭ ಅಂದರೆ ಮಟ್ಟುವಿನ ಗುಳ್ಳ ಕೆಲವು ಸಲ ನವಂಬರ್ ಅಥವಾ ಡಿಸೆಂಬರ್ ಸಮಯದಲ್ಲಿ ತುಂಬ ಬೇಡಿಕೆಯಲ್ಲಿರುವಂತಹ ಗುಳ್ಳ. ಉಡುಪಿಯ ಪರ್ಯಾಯ ಉತ್ಸವಕ್ಕೆ ಕೂಡ ಬಹಳ ಪ್ರಾಮುಖ್ಯವಾಗಿ ಕೊಡುವಂತಹ ಒಂದು ಅಂಶ ಅಂದರೆ ಅದು ಮಟ್ಟುವಿನ ಗುಳ್ಳ. ಅದಕ್ಕೆ ಒಳ್ಳೆಯ ಡಿಮಾಂಡ್ ಇದೆ, ಹಾಗೆಂತ ಒಳ್ಳೆಯ ರುಚಿ ಕೂಡ ಇದೆ, ಮತ್ತು ಎಲ್ಲ ರೀತಿಯ ಪದಾರ್ಥಗಳನ್ನು ತಯಾರು ಮಾಡಲಿಕ್ಕೆ ಆ ಗುಳ್ಳ ಬಹಳ ಸಹಕಾರಿ ಕೂಡ ಹೌದು. ಹಾಗಿರುವಾಗ ಅದರ ಬೆಲೆ 100-120 ರೂಪಾಯಿ ಕೂಡ, ಕಿಲೋಗ್ರಾಮಿಗೆ 120 ರೂಪಾಯಿ ಹೋದದ್ದು ಕೂಡ ಇದೆ. ಅದೇ ಬೇರೆ ಕಡೆಯಲ್ಲಿ ಬೆಳೆದಂಥ ಗುಳ್ಳ ಅಥವಾ ಬದನೆಕಾಯಿ 25 ರೂಪಾಯಿ 30 ರೂಪಾಯಿಗೆ ಮಾರಾಟ ಆಗುವಂಥದ್ದು. 25-30 ರೂಪಾಯಿಗೆ ಮಾರಾಟವಾಗುವ ಬದನೆ ಮತ್ತು 120 ರೂಪಾಯಿಯ ಬದನೆಯನ್ನು ಒಟ್ಟು ಮಾಡುವುದು ಹೇಗೆ ಸಾಧ್ಯ? ಆ ಒಟ್ಟು ಮಾಡದ ಹಾಗೆ ಈ GI ಟ್ಯಾಗ್ ನಮಗೆ ಸಹಕಾರಿಯಾಗಿದೆ. ಇದೇ ರೀತಿ ಉಡುಪಿಯ ಮಲ್ಲಿಗೆ ಕೂಡ ಇನ್ನೊಂದು. ನಿಮಗೆಲ್ಲ ಗೊತ್ತಿದ್ದ ಹಾಗೆ ಉಡುಪಿಯಲ್ಲಿ ಮಲ್ಲಿಗೆಗೆ ಕೂಡ ಜಿಯೋಗ್ರಾಫಿಕಲ್ ಇಂಡಿಕೇಷನ್ GI ಸಿಕ್ಕಿದೆ. ನಿಜ ಅರ್ಥದಲ್ಲಿ ಇದು ಉಡುಪಿ ಮಲ್ಲಿಗೆ ಅಲ್ಲ, ಇದು ಶಂಕರಪುರ ಮಲ್ಲಿಗೆ.
ಶಂಕರಪುರ ಎಂಬ ಒಂದು ಜಾಗದಲ್ಲಿ ಬೆಳೆಯುವಂಥ ಮಲ್ಲಿಗೆ. ವಿಶೇಷವಾದ ಪರಿಮಳ ಇದೆ ಮತ್ತು ವಿಶೇಷವಾದ ಟೆಕ್ಸ್ಚರ್ ಇರುವಂಥ ಮಲ್ಲಿಗೆ ಇದು ಉಡುಪಿ ಮಲ್ಲಿಗೆ. ಆದರೆ ಏನಾಯಿತು, ಶಂಕರಪುರ ಜಾಗದಿಂದ ಅದರ ಸುತ್ತಮುತ್ತ ಪರಿಸರದಲ್ಲಿ ಇದನ್ನು ಬೆಳೆಯಲಿಕ್ಕೆ ಪ್ರಾರಂಭಿಸಿದರು. ಕಾಲಕ್ರಮೇಣ ಇದು ಎಲ್ಲ ಜಾಗಕ್ಕೂ ಕೂಡ ಇದರ ಉಪಯೋಗ, ಇದನ್ನು ಬೆಳೆಯುವಂಥ ಕ್ರಮವನ್ನು ಜನರು ಹಂಚಿದ್ರು. ಹಾಗಾಗಿ ಎಲ್ಲ ಕಡೆಯಲ್ಲೂ ಇದು ಬೆಳೀತದೆ. ದೂರದ ದೇಶಗಳಲ್ಲಿ ಕೂಡ, ದೂರದ ಪ್ರದೇಶದಲ್ಲಿ ಕೂಡ ಇದರ ಗಿಡವನ್ನು ತಗೊಂಡು ಹೋಗಿ ನಮಗೆ ಬೆಳೆ ಬೆಳೀಲಿಕ್ಕಾಗ್ತದೆ. ಆದರೆ ಅವರೆಲ್ಲ ಖಂಡಿತವಾಗಿ ಅದರ ಹೆಸರನ್ನು ಉಡುಪಿ ಮಲ್ಲಿಗೆ ಅಂತ ಖಂಡಿತವಾಗಿ ಕರೀತಾರೆ. ಯಾಕಂದರೆ ಆ ಪರಿಮಳ ಇದಕ್ಕೆ ಮಾತ್ರ ವಿಶೇಷವಾಗಿ ಇರುವಂಥದ್ದು. ಆ ಕಾರಣದಿಂದ ಆ ಉಡುಪಿ ಎಂಬ ಹೆಸರನ್ನು ಇದರೊಟ್ಟಿಗೆ ಟ್ಯಾಗ್ ಮಾಡಬೇಕು, ಅದರೊಟ್ಟಿಗೆ ತಾಳೆ ಹಾಕಬೇಕು ಎಂಬ ಉದ್ದೇಶದಿಂದ ಉಡುಪಿ ಮಲ್ಲಿಗೆ ಕೂಡ ಜಿಯೋಗ್ರಫಿಕಲ್ ಇಂಡಿಕೇಷನನ್ನು, GI ಸರ್ಟಿಫಿಕೇಷನನ್ನು ತಗೊಂಡಿದೆ. ಅಲ್ಲಿ ಕೂಡ ಸಮಸ್ಯೆ ಏನಾಗಿದೆ ಅಂದರೆ, ಎಲ್ಲರೂ ಅದರ ಫಾರ್ಮ್ ಎ ಅಥವಾ ಪ್ರಥಮ ಭಾಗದ ಬಗ್ಗೆ ಅವರಿಗೆ ಬೇಕಾದಷ್ಟು ಮಾಹಿತಿ ಇದೆ. ಪ್ರಥಮ ಭಾಗದ ಆ ಪ್ರಮಾಣ ಪತ್ರ ಅವರಿಗೆ ದೊರಕಿದೆ. ಆದರೆ ಎರಡನೇ ಭಾಗ ಫಾರ್ಮ್ ಬಿ ಅವರಿಗೆ ಇನ್ನೂ ದೊರಕಲಿಲ್ಲ. ಯಾಕಂದರೆ ಅವರು ಅದರ ಬಗ್ಗೆ ಚಿಂತನೆ ನಡೆಸಲಿಲ್ಲ. ಏನಾಗ್ಬೋದು ಅಂದರೆ, ಆ ಫಾರ್ಮ್ ಬಿ ಅವರಿಗೆ ಸಿಗದೇ ಇದ್ದಾಗ ಅಧಿಕೃತವಾಗಿ ನಾವೇ ಬೆಳೆಗಾರರು ಅಂತ ಹೇಳುವಂತಹ ಒಂದು ಅಧಿಕೃತ ಪ್ರಮಾಣ ಪತ್ರ ಅವರ ಕೈಯಲ್ಲಿಲ್ಲ. ಹಾಗಾಗಿ ಮುಂದಿನ ದಿನಗಳಲ್ಲಿ ಯಾರಾದರೂ ಅವರ ಜಾಗದಲ್ಲಿ ಒಂದು ಮಲ್ಲಿಗೆ ಬೆಳೆದು ಇದು ಉಡುಪಿ ಮಲ್ಲಿಗೆ ಅಂತೇಳಿ ಹೇಳಿದರೆ, ಅಥವಾ ಅವರ ಹೆಸರನ್ನು ಈ ಮಲ್ಲಿಗೆಯೊಂದಿಗೆ ಜೋಡಿಸಿಕೊಂಡು ಇದು ಇಂಥ ಕಡೆಯ ಮಲ್ಲಿಗೆ ಅಂತೇಳಿ ಹೇಳಿದ್ದಲ್ಲಿ ಆಶ್ಚರ್ಯ ಇಲ್ಲ. ಹಾಗಾಗಿ ಈ ಫಾರ್ಮ್ ಬಿ ಎಂಬುದು ಅಗತ್ಯ. ನಾನು ಇದನ್ನು ಯಾಕೆ ನಿಮ್ಮಲ್ಲಿ ಪ್ರಸ್ತಾಪ ಮಾಡಿದ್ದೇನೆ ಅಂದರೆ, ಎಲ್ಲ ಭೌಗೋಳಿಕ ಗುರುತಿಸುವಿಕೆಗೆ ಫಾರ್ಮ್ ಎ ಮತ್ತು ಫಾರ್ಮ್ ಬಿ, ಅದನ್ನು ಎ ಮತ್ತು ಬಿ ಅಂತ ಎರಡು ಭಾಗದಲ್ಲಿ ಇದೆ. ಕೇವಲ ಒಂದೇ ಭಾಗದ್ದು ಅಥವಾ ಫಾರ್ಮ್ ಎ ಮಾತ್ರ ಮಾಡಿದರೆ ಸಾಕಾಗುವುದಿಲ್ಲ, ಫಾರ್ಮ್ ಬಿ ಕೂಡ ಮಾಡಲಿಕ್ಕಿದೆ. ಇದರ ಒಟ್ಟು ಕೆಲಸಗಳು, ಈಗ ನಮ್ಮೂರಲ್ಲಿ ಬೇಕಾದಷ್ಟು ಅಂಥ ಬೆಳೆಗಳಿವೆ. ಹಲಸಿನಕಾಯಿ ಆಗಿರ್ಬೋದು, ಒಂದು ರೀತಿಯ ಬಾಳೆಹಣ್ಣು ಆಗಿರ್ಬೋದು, ಅಥವಾ ತರಕಾರಿಗಳಾಗಿರ್ಬೋದು. ಈಗ ಸದ್ಯದಲ್ಲಿ ಅಥವಾ ಈಗಾಗಲೇ ಕಾರ್ಕಳ ಭಾಗದಲ್ಲಿ ಕಾರ್ಕಳದ ಬೆಂಡೆಕಾಯಿ ಅಂತ ಒಂದು ತಳಿಯನ್ನು ಅವರು ಉತ್ಪಾದನೆ ಮಾಡ್ತಾರೆ. ಅದನ್ನು ಮಾರುಕಟ್ಟೆಗೆ ಬಿಡುಗಡೆ ಮಾಡಿದ್ದಾರೆ. ಅದು ಕಾರ್ಕಳ ಬೆಂಡೆಕಾಯಿ ಎಂಬ ಹೆಸರಲ್ಲೇ ಮುಂದೆ ಹೋಗಿದೆ. ಆದರೆ ಅದಕ್ಕಿನ್ನೂ GI ಎಂಬುದು ಸಿಕ್ಕಿಲ್ಲ. ಅದೇ ರೀತಿ ನಿಮ್ಮ ಊರಲ್ಲಿ ಕೂಡ ಬೇಕಾದಷ್ಟು ಇಂಥ ಬೆಳೆಗಳಿವೆ. ನನ್ನ ಉದ್ದೇಶ ಏನಪ್ಪ ಅಂದರೆ, ನಮ್ಮೂರಲ್ಲಿ ಬೇಕಾದಷ್ಟು ಹಲಸಿನಕಾಯಿ ಬೆಳೀತದೆ. ಆ ಹಲಸಿನಕಾಯಿಯಲ್ಲಿ ನಮಗೆ ಗೊತ್ತಿಲ್ಲದ ಹಾಗೆ ಬೇಕಾದಷ್ಟು ವೆರೈಟಿಗಳಿವೆ, ವಿವಿಧತೆ ಇದೆ. ಆದರೆ ಆ ವಿವಿಧತೆಗಳನ್ನು ನಾವೆಲ್ಲಿಯೂ ಗುರುತಿಸಲಿಲ್ಲ. ಅದಕ್ಕೆ ಬೇಕಾದಂಥ ಯಾವ ಕಾರ್ಯಗಳು ನಮ್ಮಲ್ಲಿ ಆಗಲಿಲ್ಲ. ಖಂಡಿತವಾಗಿಯೂ ಮುಂದಿನ ದಿನಗಳಲ್ಲಿ ಅಂಥ ಕೆಲವು ಬೆಳೆಗಳನ್ನು, ನಮ್ಮ ಭೌಗೋಳಿಕ ಪರಿಸರದಲ್ಲಿ ಬೆಳೆಯುವಂತಹ ಬೆಳೆಗಳನ್ನು ಗುರುತಿಸುವಂಥ ಒಂದು ಕಾರ್ಯ ನಮ್ಮಿಂದ ಆಗಬೇಕು. ಅದು ಹೇಗೆ ಮಾಡುವುದು, ಅಥವಾ ಏನೆಲ್ಲ ಅದಕ್ಕೆ ವಿಷಯಗಳು ಬೇಕು, ಅಥವಾ ಯಾವ ರೀತಿ ಅದಕ್ಕೆ ಮುಂದುವರಿಬೋದು ಎಂಬುದರ ಬಗ್ಗೆ ಖಂಡಿತವಾಗಿಯೂ ನಿಮಗೆ ಒಳ್ಳೆಯ ಮಾಹಿತಿಯನ್ನು ಕೊಡಬಲ್ಲೆ. ಸಂಪರ್ಕಿಸಬೇಕಾದ್ದು ಡಾಕ್ಟರ್ ಹರೀಶ್ ಜೋಶಿ, ಮಣಿಪಾಲ ವಿಶ್ವವಿದ್ಯಾನಿಲಯ, ಮಣಿಪಾಲ. ನಮಸ್ಕಾರ.